ಸಹೋದರರೇ, ಸಹಾಬಕರಾಮ್ ರಾತ್ರಿಯಲ್ಲಿ ಮಲಗಿದ್ದಾರೆ. ಕನಸಿನಲ್ಲಿ ಹಜರತೆ ಉಮರ್ ಫಾರೂಕ್ ರದಿಯಲ್ಲಾಹು ಅನ್ಹು ಮತ್ತು ಹಜರತೆ ಅಬ್ದುಲ್ಲಾ ಬಿನ್ ಝೈದ್ ಅವರು ಅಜಾನಿನ ಧ್ವನಿ ಕೇಳಿದ್ದಾರೆ. ಕೇಳಿದ ತಕ್ಷಣ ಬೆಳಕಿನ ಜಾವದಲ್ಲಿ ಬಂದು ರಸೂಲಲ್ಲಾಹನ ಬಾರಿಗೆ ಹೇಳಕ್ ಕುಂತಿದ್ದಾರೆ, ಯಾ ರಸೂಲಲ್ಲಾ, ನಾವು ನಿನ್ನೆ ರಾತ್ರಿ ಈ ರೀತಿ ಅಜಾನಿನ ಅಕ್ಷರ ನಾವು ಕೇಳಿದೀವಿ ಯಾ ರಸೂಲಲ್ಲಾ, ಇದು ನಮ್ಮ ಕನಸು ನಿಜ ಇದೆ? ಹುಜೂರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಹೇಳಿದ್ರು, ಹಾ, ಇದು ಕನಸು ನಿಮ್ಮ ಏನಿದೆ ಹಕ್ಕಿದೆ, ನಿಜವಾಗಿನ ಕನಸಿದೆ. ಪ್ರೀತಿಯ ಸಹೋದರರೇ, ಅಜಾನ್ ಯಾವ ರೀತಿ ಧ್ವನಿ ಬಂತು? ಹಜರತೆ ಉಮರ್ ಫಾರೂಕ್ ಹಜರತೆ ಅಬ್ದುಲ್ಲಾ ಬಿನ್ ಝೈದ್ ಅವರು ಹೇಳಿದ್ರು, ಯಾ ರಸೂಲುಲ್ಲಾ, ಅಜಾನಿನ ಧ್ವನಿ ಈ ರೀತಿ ಬಂದಿದೆ ಯಾ ರಸೂಲುಲ್ಲಾ, ಅಲ್ಲಾಹು ಅಕ್ಬರ್ ಅಶ್ಹದು ಅಲ್ಲಾ ಇಲಾಹ ಇಲ್ಲಲ್ಲಾಹ್ ಅಶ್ಹದು ಅನ್ನ ಮುಹಮ್ಮದರ್ ರಸೂಲುಲ್ಲಾಹ್ ಹಯ್ಯಾ ಅಲಸ್ ಸಲಾಹ್ ಹಯ್ಯಾ ಅಲಲ್ ಫಲಾಹ್ ಅಲ್ಲಾಹು ಅಕ್ಬರ್ ಲಾ ಇಲಾಹ ಇಲ್ಲಲ್ಲಾಹ್. ಇದು ಹೇಗೆ ಕೇಳಬೇಕಿತ್ತು? ಅಯ್ಯ ಉಮರ್, ಮೊದಲಿಗೆ ಬಿಲಾಲ್ ಅವ್ರಿಗೆ ಹೇಳ್ರಿ ಈ ರೀತಿ ಅಜಾನ್ ಕೊಡಬೇಕಂತೂ. ಪ್ರೀತಿಯ ಸಹೋದರರೇ, ಹಜರತೆ ಅಬ್ದುಲ್ಲಾ ಬಿನ್ ಝೈದ್ ಅವರು ಹೋಗಿ ಹೇಳಕ್ ಕುಂತಿದ್ರು. ಹೇಳೋದು ಮುಂಚೆನೆ ರಸೂಲುಲ್ಲಾಹ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಹೇಳಿದ್ರು, ಬಿಲಾಲ್ ಇನ್ನೊಂದು ಮಾತು ಹೇಳ್ರಿ, ಅವರು ಅಜಾನ್ ಕೊಡುವ ಸಂದರ್ಭದಲ್ಲಿ ಹಾಗೆ ಕೊಡಬಾರ್ದು, ತನ್ನ ಬಟ್ಟವನ್ನು ಏನಿದೆ ಕಿವಿ ಒಳಗೆ ಈ ರೀತಿ ಇಟ್ಕೊಂಡು ಏನ್ ಮಾಡ್ಬೇಕು? ಅಜಾನ್ ಅನ್ನು ಕೊಡ್ಬೇಕು. ಸಹಾಬಕರಾಮ್ ಕೇಳಿದ್ರು, ಯಾ ರಸೂಲಲ್ಲಾ, ಕಿವಿಯಲ್ಲಿ ಬಟ್ಟವನ್ನು ಎದಕ್ಕೆ ಇಟ್ಕೋಬೇಕು ಯಾ ರಸೂಲಲ್ಲಾ, ನಮ್ಮ ಬರಳನ್ನು ಎದಕ್ಕೆ ಇಟ್ಕೋಬೇಕು ಯಾ ರಸೂಲಲ್ಲಾ? ಹುಜೂರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಹೇಳಿದ್ರು, ನೀವು ಅಜಾನ್ ಕೊಡುವ ಸಂದರ್ಭದಲ್ಲಿ ಹೇಗೆ ಕಿವಿ ಒಳಗೆ ನೀವು ಈ ಬಟ್ಟವನ್ನು ಇಟ್ಕೊಂತೀರಾ, ನಿಮ್ಮ ಧ್ವನಿ ಅತಿ ಜಾಸ್ತಿ ಆಗುತ್ತದೆ, ಇನ್ನು ಜಾಸ್ತಿ ಧ್ವನಿಯಿಂದ ನೀವು ಅಜಾನ್ ಕೊಡಬಹುದು ಅಂತ ಹುಜೂರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಕುಂತಿದ್ದಾರೆ. ಪ್ರೀತಿಯ ಸಹೋದರರೇ, ಅವಾಗಿನ ಈ ರೀತಿ ಅಜಾನವನ್ನು ಸ್ಟಾರ್ಟ್ ಆಯಿತು. ಪ್ರೀತಿಯ ಸಹೋದರರೇ,